ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಮನೇಲೇ ಬಿರಿಯಾನಿ ಮಸಾಲ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಕಿದರೆ ಯಾವ ರೀತಿ ಮಾಡೋದು ಮನೇಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನಿವಾಗ ಒಂದು ಕಡಾಯಿ ಇಡ್ತಾಯಿದ್ದೀನಿ. ಸೊ ಆ ಕಡಾಯಿಗೆ ಇವಾಗ ನಾನು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, ಅಂದರೆ ಹವೇಸನ್ನು ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 120 ಗ್ರಾಮ್ ಆಗೋಷ್ಟು ಹವೇಸನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಅದಕ್ಕೋಸ್ಕರ ನಾನು 20 ಗ್ರಾಮನ್ನು ತೊಗೊಂಡು ಹಾಗೆ ಫ್ರೈ ಮಾಡ್ಕೊಳತ್ತೀನಿ. ನೋಡಿರಿ, ಇವಾಗ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ. ನೋಡಿ, ಕೆಂಪಾಗಿದೆ ತಗೊಂಡಿದ್ದೀನಿ ಇವಾಗ. ಸೊ ಅದ ಕಡಾಯಿಗೆ ನಾನು ಇವಾಗ ಲವಂಗು, ಮೆಣಸುಕಾಳು, ಆಮೇಲೆ ಚಕ್ಕರೆ ಮಗ್ಗಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ, ಕಾಳುಗಳನ್ನು ತೊಗೊಂಡಿದ್ದೀನಿ. ನಾನು ಪೂರ್ತಿ ಇದನ್ನು ತೊಗೊಂಡಿಲ್ಲ, ಅದಕ್ಕೋಸ್ಕರ ನೀವು ಬೇಕಿದ್ರೆ ಹಾಗೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೇ ತೊಗೋಬೋದು. ಹಾಗೆ ತೊಗೊಂಡು ಫ್ರೈ ಮಾಡಿ ಇದನ್ನು ಕೂಡ ಚೆನ್ನಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಕೂಡಿಸಿ ಫ್ರೈ ಮಾಡಿಕೊಂಡ್ರೆ ಹುರಿಯೋಕ್ಕೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ. ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ, ಹಾಗೆ ಅಂದರೆ ಚಕ್ಕೆ ಸಿಗುತ್ತಲ್ಲ ಉದ್ದುದಕ್ಕಾಗಿ, ಅದನ್ನು ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ಧನಿಯಾ ಕಾಳಿನಕ್ಕಿಂತ ಕಡಿಮೆನೇ ಇರಲಿ. ನೋಡಿರಿ, ಈ ಥರ ಹುರ್ಕೊಂಡು ಪ್ಲೇಟ್ನೇ ಹಾಕ್ಕೊಂಡೀನಿ. ಇವಾಗ ನೆಕ್ಸ್ಟ್ ಸೋಂಪು ಕಾಳನ್ನು ತೊಗೊಂಡ್ರಿ, ಅಂದರೆ ಬೊಡೆ ಸೊಪ್ಪನ್ನು ತೊಗೊಂಡಿನಿ. ಇದನ್ನು ಕೂಡ ಸ್ವಲ್ಪನೇ ತೊಗೊಂಡಿರೋದು, ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ಜೀರಿಗೆನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಅಜ್ವಾಯಿನ ತೊಗೊಂಡಿದ್ದೀನಿ. ಸೊ ಇದು ಅಜ್ವಾಯಿನ ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ಗ್ಯಾಸ್ ಪ್ರಾಬ್ಲಮ್ಗೆಲ್ಲ ಕರೆಕ್ಟಾಗಿ ಇದನ್ನು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಗೆ ಇದು ನೋಡಿ, ಇದೆಲ್ಲ ತಣ್ಣಗಾಕ್ಬಿಟ್ಟಿದ್ದೀನಿ, ಒಂದು 10 ನಿಮಿಷ ತಣ್ಣಗಾಗಿದೆ. ಇವಾಗ ನೋಡಿ, ಎಲ್ಲನೂ ಫ್ರೈ ಮಾಡ್ಕೊಂಡೀನಿ. ಹಿಂಗೆ ಇದನ್ನ ಮಿಕ್ಸರ್ಗೆ ಹಾಕ್ಕೊಳತ್ತೆ ನೋಡಿರಿ. ಇವಾಗ ನೋಡಿರಿ, ಈ ಮಿಕ್ಸರ್ಗೆ ಹಾಕ್ಕೊಂಡು ಒಂದು ಗಿರ್ಕೊಂಡು ಬರ್ತದೆ ನೋಡಿರಿ. ಇವಾಗ ನೋಡಿರಿ, ಬನ್ನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತಲ್ಲ. ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು. ಫುಲ್ ಪುಡಿ ಮಾಡ್ಕೊರಿ, ಇದನ್ನು ಸಖತ್ತಾಗಿ ಬರ್ತೈತಿ. ನೋಡಿರಿ, ಮನ್ಯಾಗ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ನಲ್ಲ. ನೀವು ಪಲಾವ್ ಮಾಡಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಬಿರಿಯಾನಿಗೆ ಇದನ್ನು ಯೂಸ್ ಮಾಡ್ಕೊರಿ, ತುಂಬ ಟೇಸ್ಟಿಯಾಗಿರ್ತೈತಿ. ಹೊರಗೆ ತಂದು ಹಾಕ್ಕೊಳ್ಳೋಕ್ಕಿಂತ ನಾವು ಮನ್ಯಾಗ ಮಾಡಿರೋ ಟೇಸ್ಟ್ ಇರ್ತೈತೆ ಅಂಥೇಳಿ ನಾವು ಮನ್ಯಾಗ ಮಾಡಿ ತೋರಿಸಿ. ನೋಡಿರಿ, ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ. ಸೊ ಇವಾಗ ನನಗೆ ಒಂದು ಗಾಜಿನ ಗ್ಲಾಸ್ ಇತ್ತು, ಸೊ ಗಾಜಿನ ಗ್ಲಾಸ್ದಾಗ ಹಾಕ್ಕೊಂಡು ನೋಡಿರಿ, ಈ ಥರ ಹಾಕ್ಕೊಳ್ರಿ. ಹಾಕ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಫ್ರಿಜ್ನಲ್ಲಿ ಇಡ್ಬೋದು, ನೀವು ಹೊರಗಡೆನೇ ಇಡ್ಬೋದು. ನಿಮಗೂ ಖುಷಿ ಇರ್ತೈತಲ್ಲ, ಮನ್ಯಾಗ ಮಾಡ್ಕೊಂಡಿನಿ ನಾನು ಅಂಥೇಳಿ. ಹಾಗೆ ನೀವು ಇದೇ ರೀತಿ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.